ದ್ವಿತೀಯ PUC ಇತಿಹಾಸದಲ್ಲಿ ನೀವು ಸಹ 100ಕ್ಕೆ 80 ಅಂಕ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೇಕಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಪ್ರೀಶಿಯಸ್ ಆಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 2023 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕವನ್ನ ಇತಿಹಾಸ ಉತ್ತರ ಪತ್ರಿಕೆಯಲ್ಲಿ ಗಳಿಸಿದ್ದಾನೆ. ಸೊ ಆತ ಯಾವ ರೀತಿ ತೆಗೆದುಕೊಂಡಿದ್ದಾನೆ, ಹೇಗೆ, ಏನು ಸ್ಟ್ರಾಟಜಿ, ಏನು ಟ್ಯಾಕ್ಟಿಕ್ಸ್ ಎಲ್ಲವೂ ಗೊತ್ತಾಗುತ್ತೆ ಈ ಒಂದು ವಿಡಿಯೋನ ನೀವು ಕೊನೆಯಿಂದ ತನಕ ನೋಡಿದ್ರೆ. ಹಾಗಿದ್ರೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಮ್ಯಾಪ್ ಪ್ರಶ್ನೆ, ಅದೇ ರೀತಿಯಾಗಿ ಹೊಂದಿಸಿ ಬರೀರಿ, ಕಾಲಾನುಕ್ರಮಣಿಕೆ ಎಲ್ಲ ಪ್ರಶ್ನೆಯನ್ನು ಆತ ಯಾವ ರೀತಿ ಬರೆದಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ಉತ್ತರ ಪತ್ರಿಕೆಯನ್ನು ನೀವು ಫಾಲೋ ಮಾಡಿದರೆ ನೀವು ಸಹ 80ಕ್ಕೆ 80 ಅಂಕ ಗಳಿಸ್ಬೋದು. ಇವ್ಯಾಲ್ಯೂಯೇಟರ್ ಯಾವ ರೀತಿ ಚೆಕ್ ಮಾಡ್ತಾರೆ, ಹೇಗೆ ಎಲ್ಲ ಪ್ರಶ್ನೆಗೂ ಈ ಒಂದು ಉತ್ತರದಲ್ಲಿ ಸಿಗ್ತಾ ಇದೆ. ಹಾಗಿದ್ರೆ ವಿಡಿಯೋನ ಕೊನೆದಾಗ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಕೊಡ್ತಾ ಇದ್ದಾನೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಈ ದ್ವಿತೀಯ PUC ಇತಿಹಾಸ ಮಾರ್ಚ್ 2023ರಲ್ಲಿ ಬರೆದಿರ್ತಕ್ಕಂಥ ಒಂದು ಪೇಪರ್, ರಿಜಿಸ್ಟರ್ ನಂಬರ್ ಇದೆ, ಅದೆಲ್ಲ ನಮ್ಗೆ ಬೇಡ. ಒಟ್ಟು 26 ಪುಟವನ್ನು ಬರೆದಿದ್ದಾನೆ ಈ ವಿದ್ಯಾರ್ಥಿ, 26 ಪೇಜನ್ನು ಬರೆದಿದ್ದಾನೆ. ಇಲ್ಲೆಲ್ಲ ನೋಡ್ತಾ ಹೋಗಿ. ಟೋಟಲ್ 100. ಏನಾದರೂ ನೀವು ಸಹ ಒಂದೇನಾದರೂ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಸೊ ನೋಡಿ, ಗೊತ್ತಾಗುತ್ತೆ ಮುಂದೆ. ವಿಡಿಯೋನ ಕೊನೆಯಿಂದ ನೋಡಬೇಕು. ನೋಡಿ ಯಾವ ರೀತಿ ಕರೆಕ್ಟಾಗಿ ಬರ್ತಿದ್ದಾನೆ. ನಾಣ್ಯಗಳ ಅಧ್ಯಯನ ಸಿಂಪಲ್ 1 ವರ್ಡ್ ಬರೆದು 1 ಅಂಕ ತೆಗೆದುಕೊಳ್ಳೋದು. ನೋಡಿ, ನಾಣ್ಯಗಳ ಅಧ್ಯಯನ, ಓಕೆ. ಜ್ಞಾನ, ಜೃಂಬಿಕಾ, ರವಿಕೀರ್ತಿ, ಉತ್ಸಾದಿಸ, ಶಿವಾಜಿ, ಭಾಗ್ಯವಾಡ, ಪಾಂಡಿಚೇರಿ, ಭಾಗ್ಯವಾಡಿ 1 ಅಂಕದ ಪ್ರಶ್ನೆಯನ್ನು ಸಿಂಪಲ್ ಆಗಿ ಬರ್ತಿದ್ದಾನೆ. ಉತ್ತರ ಅಲ್ಲಿ ಕಂಪ್ಲೀಟ್, ಒಂದೇ ಒಂದು ಶಬ್ದದಲ್ಲಿ ಉತ್ತರ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಆ ಸಿಂಪಲ್ ಆಗಿ ದ್ಯಾಟ್. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಹೊಂದಿಸಿ ಬೇರೆ, ಸಾರಿ, ಇದು ಬಿಟ್ಟ ಸ್ಥಳ ದಯಾನಂದ ಸರಸ್ವತಿ 1932. ಇಲ್ಲಿ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಹೊಂದಿಸಿ ಬರೆಯಿರಿ, ನೋಡ್ಬೋದು. ಅದೇ ರೀತಿಯಾಗಿ ಭಾಗ B ಯಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಯನ್ನು ಬರೆದಿದ್ದಾನೆ. ಓಕೆ, 1 ಅಂಕದ ಪ್ರಶ್ನೆ ನೋಡಿ, ಪುರುಷಪುರ ಅಥವಾ ಪೇಶಾವರ್ 1 ಅಂಕ ಸಿಂಪಲ್ ಆಗಿ ಯಾವ ರೀತಿ ಬರ್ತಿದ್ದಾನೆ ಅದನ್ನು ಜಸ್ಟ್ ನೋಡ್ತಾ ಹೋಗಿ. INA ಅಂತಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಸಿಂಪಲ್. 2 ಅಂಕದ ಪ್ರಶ್ನೆ, ಒಂದು ತಪ್ಪು ಮಾಡಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಉತ್ತರ ತಪ್ಪಾಗಿದೆ. ಓಕೆ, ಆತ ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾನೆ ಅನ್ನೋದು ನೋಡೋಣ. ಋಗ್ವೇದ, ಸಾಮವೇದ, ಯಜುರ್ವೇದ ಇದೇನು ಅಷ್ಟೊಂದು ಹ್ಯಾಂಡ್ ರೈಟಿಂಗ್ ಅಕ್ಷರ ಏನು ಚೆನ್ನಾಗಿಲ್ಲ, ನಾರ್ಮಲ್ ಇದೆ, ಆರಾಮಾಗಿ ಸಿಂಪಲ್ ಆಗಿ ಬರ್ತಿದ್ದಾನೆ. ಅಕ್ಷರ ದುಂಡಾಗಬೇಕಾ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಬೇಕಾ, ನೋ ವರಿ. ಯಾರ ಅಕ್ಷರ ದುಂಡಾಗೋದಿಲ್ಲ, ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ, ಓಕೆ, ನೀವು ತಿಳಿಯೋವಾಗಿ ಬರೆದ್ರೆ ಓಕೆ, ಹ್ಯಾಂಡ್ ರೈಟಿಂಗ್ ಗುಡ್ ಇನಫ್, ಇಷ್ಟು ಬರೆದ್ರೆ ಸಾಕು. 2 ಅಂಕ ಸಿಕ್ಕಿದೆ. ಪಂಪ ಭಾರತ, ಆದಿಪುರಾಣ, ಪಂಪನ 2 ಕೃತಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಅಂದ್ರೆ ದೆಹಲಿ ಸುಲ್ತಾನರ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಈ ಒಂದು ಪ್ರಶ್ನೆ. 2 ಅಂಕದ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಬರ್ದಿದ್ದಾನೆ ನೋಡಿ. ಪಾಂಡಿಚೇರಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಯಾವ ರೀತಿ ಬರ್ದಿದ್ದಾನೆ ಅನ್ನೋದು ಪೂರ್ತಿಯಾಗಿ ನೋಡಬೇಕು, ಅಂದರೆ ನೀವು ಅದನ್ನು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಪ್ ಕ್ವಶನಿಗೆ ಬಂದ 1 ಅಂಕದ ಎಲ್ಲ ಪ್ರಶ್ನೆಯನ್ನು ಕಂಪ್ಲೀಟ್ ಮಾಡಿ ಮ್ಯಾಪ್ ಕ್ವಶನಿಗೆ ಬಂದ ನೋಡಿ. ಮ್ಯಾಪ್ ಕ್ವಶನ್ 1 ಎಕ್ಸ್ಟ್ರಾ ಬರೀರಿ. ಪ್ರತಿಯೊಂದರಲ್ಲೂ 1 ಎಕ್ಸ್ಟ್ರಾ ಬರೆಯೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಅದು ಒಂದು ಹಾಬಿ ಆಗಿಟ್ಕೊಳ್ಳಿ. ಇದು ಲಾಸ್ಟ್ ಕಾಲಾನುಕ್ರಮಣಿಕೆ ತಕ್ಷಶಿಲ ಆಗಿರ್ಬೋದು, ಪಾಟ್ಲಿಪುತ್ರ, ಇವೆಲ್ಲ ನೋಡ್ತಾ ಹೋಗಿ. ಓಕೆ, ನೋಡಿ, ದಂಡಿ, ಪೀಠಿಕೆ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ಪೀಠಿಕೆಯನ್ನು ಹಾಕಲೇಬೇಕು. ನೋಡಿ, ಭಾಗ D 10 ಅಂಕದ ಪ್ರಶ್ನೆ, 10 ಅಂಕದ 2 ಪ್ರಶ್ನೆನ ಬರೆದ್ಬಿಡ್ದು, ಆ ನಂತರ 5 ಅಂಕದ ಪ್ರಶ್ನೆಗೆ ಟೈಮ್ ಕೊಡೋದು. ಈ ಒಂದು ಸ್ಟ್ರಾಟಜಿಯನ್ನು ನೆನ್ಪಿಟ್ಕೊಳ್ಳಿ. ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥದ್ದು. ಓಕೆ, ನೀವು ಅದನ್ನು ಓದ್ಕೊಂಡ್ಬಿಡಿ, ಸುಮ್ಮನೆ ಓದೋದು ಬೇಡ. ಹಿಂದೂ ಧರ್ಮದ ಪುನರುತ್ಥಾನ, ಇದು ಗುಪ್ತರ ಕಾಲದ ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಈ ಒಂದು ಪ್ರಶ್ನೆ ಮೇಲೆ ಆಲ್ರೆಡಿ ಒಂದು ಸುವರ್ಣ ಯುಗ ಒಂದು ಏಕೆ ಕರೆಯುತ್ತಾರೆ ಒಂದು ವಿಡಿಯೋ ಮಾಡಿದ್ದೇನೆ. ಲಿಟ್ರಲಿ ಆ ಒಂದು ವಿಡಿಯೋ ನೋಡಿದರೆ ನೀವು ಆರಾಮಾಗಿ ಕ್ಲಾರಿಫೈ ಮಾಡ್ಕೊಳ್ತೀರಾ. 10 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಅದು. ಈ ಸಲನೂ ಅದು ಬರುತ್ತೆ. ನೀವು ಲಿಟ್ರಲಿ ಹೇಳ್ತೀರಾ ಎಕ್ಸಾಮ್ ಬರ್ದು ಬಂದು. ಹಿಂದೂ ಧರ್ಮದ ಪುನರುತ್ಥಾನ, ಶಿಕ್ಷಣ, ನಳಂದ ಆಗಿರ್ಬೋದು, ತಕ್ಷಶಿಲ, ಅಜಂತ, ಸಾರನಾಥ ಎಲ್ಲವೂ ಸಹ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ವಿಶ್ವವಿದ್ಯಾನಿಲಯಗಳು. ಸಾಹಿತ್ಯ 10 ಅಂಕದ ಪ್ರಶ್ನೆ ಬರೀಲೇಬೇಕು. 3.5 ಪೇಜ್ 4 ಪೇಜ್ ಆದರೂ ಬರೀಲೇಬೇಕು. ಹೌದು, ಲಿಟ್ರಲಿ ಹೇಳ್ತಾ ಇದ್ದಾನೆ. ಕುಮಾರವ್ಯಾಸನ ನಾಟಕಗಳು ನೋಡಿ ಎಷ್ಟು ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಇವೆಲ್ಲವನ್ನು ಕರೆಕ್ಟ್ ಲಿಟ್ರಲಿ 100ಕ್ಕೆ 100 80ಕ್ಕೆ 80 ಅಂಕ ಯಾರು ಇತಿಹಾಸದಲ್ಲಿ ತೆಗೆದುಕೊಳ್ಬೇಕಂತೀರ ಅವರು ಎಲ್ಲ
ಕೃತಿಗಳನ್ನು, ಕವಿಗಳ ಹೆಸರನ್ನು ನೆನಪಿಟ್ಕೊಳ್ಳಬೇಕಾಗುತ್ತೆ. ಈ ಥರ ಪ್ರಮುಖ ಕವಿಗಳಾಗಿರ್ತಕ್ಕಂಥ ಶೂದ್ರನ, ಮಚ್ಚಟಿಕ, ಭಾರವಿ, ಕೀರ್ತಾರ್ಜುನಿಯಂ, ದಂಡಿಯ, ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಇನ್ನೊಂದು ದೇವಿ ಚಂದ್ರಗುಪ್ತಂ ಅದು ಬರುತ್ತೆ, ಬರೀರಿ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಏನು ಎಷ್ಟು ಕರೆಕ್ಟಾಗಿ ಎಷ್ಟೊಂದು ಸುಲಭವಾಗಿ ಆರಾಮಾಗಿ ಬರೆದಿದ್ದಾರೆ. ಉಪಸಂಹಾರ ಲಿಟ್ರಲಿ 10 ಅಂಕದ ಪ್ರಶ್ನೆ ಆಗಲಿ 5 ಅಂಕದ ಪ್ರಶ್ನೆ ಆಗಲಿ ಪೀಟಿಗೆ ಉಪಸಂಹಾರವನ್ನು ಹಾಕಿ ಅದಕ್ಕೆ 1 ಅಂಕ ಇರುತ್ತೆ, ನೆನ್ಪಿಟ್ಕೊಂಬಿಡಿ. ಓಕೆ. ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಇದ್ರ ಮೇಲೂ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ಸಹ ನೋಡಿ ನೀವು ಆರಾಮಾಗಿ ಕ್ಲಾರಿಫೈ ಆಗುತ್ತೆ. ಇದು ಸಹ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ. 43ನೇ ಪ್ರಶ್ನೆ, ಜನನ, ಈ ರೀತಿ ಜನನ, ಮರಣ, ತಂದೆ ತಾಯಿ ಇವನ್ನೆಲ್ಲ ಬರೀರಿ. ಓಕೆ, ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಈಸಿಯಾಗಿರ್ತಕ್ಕಂಥ ಪ್ರಶ್ನೆನ ಚೂಸ್ ಮಾಡ್ಕೊಳ್ಳಿ. ಇದು ಇಂತಹ ಪ್ರಶ್ನೆಯಲ್ಲಿ ಎಲ್ಲೂ ಸಹ ಮಾರ್ಕ್ಸನ್ನು ಕಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಡಳಿತಾತ್ಮಕ ಸುಧಾರಣೆ, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆಗಳು, ಇತರೆ ಸುಧಾರಣೆ, ಪರಿಹಾರ ಕಾರ್ಯ, ಪ್ರಶಸ್ತಿಗಳು, ತುಂಬ ಏನು ಜಾಸ್ತಿ ಏನಿಲ್ಲ, 10 ಅಂಕ ಆರಾಮಾಗಿ ಸಿಕ್ಕಿದೆ. ಇಂಪಾರ್ಟೆಂಟ್ ಪ್ರಶ್ನೆ, ಹೋಗಿ ಚಾನಲಲ್ಲಿದೆ, ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಸಹ ಹೋಗಿ ನೋಡಿ. ಇನ್ನು 5 ಅಂಕದ ಪ್ರಶ್ನೆನ ಬರೀತಾನೆ ಈ ಒಬ್ಬ ವಿದ್ಯಾರ್ಥಿ. ಮೊದಲು 1 ಅಂಕದ ಪ್ರಶ್ನೆಯನ್ನೆಲ್ಲ ಬರೆಯೋದು, 2 ಅಂಕದ ಪ್ರಶ್ನೆಯನ್ನೆಲ್ಲ ಬರೆದ್ಬಿಡೋದು, ಹೊಂದಿಸಿ ಬರೆಯಿರಿ, ಕಾಲಾನುಕ್ರಮಣಿಕೆ, ಬಿಟ್ಟ ಸ್ಥಳ, ಮ್ಯಾಪ್ ಕ್ವೆಶನ್, ಇವನ್ ಮ್ಯಾಪ್ ಕ್ವೆಶನ್ ಎಲ್ಲ ಬರೆದಾದ್ಮೇಲೆ 10 ಅಂಕದ 2 ಪ್ರಶ್ನೆನ ಬರೀಬೇಕು. 10 ಅಂಕದ 2 ಪ್ರಶ್ನೆ ನಂತರ ಕೊನೆಗೆ 5 ಅಂಕದ ಪ್ರಶ್ನೆನ ಬರೆಯೋದು. ಟಾಪರ್ನ ಸ್ಟ್ರಾಟರ್ಜಿ, ಇದೊಂದು ರಣತಂತ್ರ ನೋಡಿ. 5 ಅಂಕದ ಪ್ರಶ್ನೆ ಪೀಟಿಗೆ ಹಾಕಿದ್ದಾನೆ, ಪೀಟಿಗೆ ಸ್ವಲ್ಪ ಶಾರ್ಟ್ ಆಗಿ ಹಾಕಿದ್ದಾನೆ. ಅಲ್ಲಿ 7 ರಿಂದ 8 ಲೈನ್ ಇತ್ತು 10 ಅಂಕದ ಪ್ರಶ್ನೆಯಲ್ಲಿ, ಇಲ್ಲಿ 4 ಲೈನಲ್ಲಿ ಫಿನಿಶ್ ಆಗುತ್ತೆ ಪೀಟಿಗೆ. ಭಾರತದ ಇತಿಹಾಸದ ವಿಶಿಷ್ಟ ಕ್ಷಣಗಳು, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇನ್ನೊಂದೇನಪ್ಪ ಅಂದರೆ ಒಂದು ಟಿಪ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಪಾಯಿಂಟ್ಗೆ ಅಂಡರ್ಲೈನನ್ನು ಮಾಡಿ, ಚೆನ್ನಾಗಿ ಕಾಣುತ್ತೆ, ಇಂಪ್ರೆಸಿವ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಸ್ತರಬದ್ಧ ವಿಕಾಸ, ವಿದೇಶಿ ದಾಳಿಗಳಾಗಿರ್ಬೋದು, ಪ್ರಬಲ ಮತ್ತು ಸಹಿಷ್ಣುತಾವಾದ ಹಿಂದೂ ಧರ್ಮ, ಜಗತ್ತಿಗೆ ಕೊಡುಗೆಗಳು, ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ, ವೈವಿಧ್ಯತೆಯಲ್ಲಿ ಏಕತೆ. 7 ಪ್ರಶ್ನೆ ನೋಡಿ, 5 ಅಂಕದ ಪ್ರಶ್ನೆಗೆ 5 ಅಥವಾ 6 ಬರೀ ಸಾಕು. 5 ಅಥವಾ 6 ಪಾಯಿಂಟನ್ನು ಬರೆದು ಉಪಸಂಹಾರವನ್ನು ಕಡ್ಡಾಯ ಹಾಕಿ. ಓಕೆ, ನೆಕ್ಸ್ಟ್. ಪ್ರತಿಯೊಂದು ಪ್ರಶ್ನೆಗೂ ಹೊಸ ಪುಟದಲ್ಲಿ ನಿಮ್ಮ ಉತ್ತರ ಇರಬೇಕು. ಹೊಸ ಪುಟ ಇದು, ನ್ಯೂ ಫ್ರೆಶ್ ಪೇಜನ್ನು ತೆಗೆದುಕೊಂಡಿದ್ದಾನೆ. ಹಿ ಟುಕ್ ಅ ನ್ಯೂ ಫ್ರೆಶ್ ಪೇಜ್. ಓಕೆ, ಜಸ್ಟ್ ಅಬ್ಸರ್ವ್. ಪೀಟಿಗೆ ಇದು ಸಿಂಧು ನದಿ ನಾಗರಿಕತೆ, ನಗರ ಯೋಜನೆ, ನಗರ ಆಡಳಿತದ ಬಗ್ಗೆ ಒಂದು ಪ್ರಶ್ನೆ ಇದೆ. ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ನಾನದ ಕೊಳ, ತುಂಬ ಲಿಟ್ರಲಿ ಜಾಸ್ತಿ ಬರಿಬೇಕೇನಂತಿಲ್ಲ ನೋಡಿ, ಆರಾಮಾಗಿ ಬರೆದಿದ್ದಾನೆ. ಸಿಂಪಲ್ ಆಗಿರ್ತಕ್ಕಂಥ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಉಪಸಂಹಾರವನ್ನು ಕಡ್ಡಾಯವಾಗಿ ಹಾಕಿದ್ದೇನೆ ನೋಡಿ. ಉಪಸಂಹಾರ ಹಾಕಲೇಬೇಕು, ನೀವೇನೇ ಮಾಡಿ ಪೀಟಿಗೆ ಉಪಸಂಹಾರ ಹಾಕಿ. ಮತ್ತು ಹೊಸ ಪೇಜಲ್ಲಿ 37ನೇ ಪ್ರಶ್ನೆ, ಹೌದಾ, ಸಾಧನೆಗಳು, ನೆರೆಹೊರೆಯ ಅರಸರ ಮೇಲಿನ ಗೆಲುವುಗಳು, ಕನ್ನೆಗಾಲ್ ಕದನ, ಬಿರುದು, ಉಪಸಂಹಾರ. ಪೀಟಿಗೆ ಉಪಸಂಹಾರವನ್ನು ಕಡ್ಡಾಯವಾಗಿ ಹಾಕಲೇಬೇಕು, ನೆನ್ಪಿಟ್ಕೊಂಬಿಡಿ. ಪೀಟಿಗೆ ರಾಮಾನುಜಾಚಾರ್ಯರ ಪ್ರಶ್ನೆ, ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಬೋಧನೆಗಳನ್ನು ಏನೇನು ಕೊಟ್ಟರು ಅದನ್ನು ಬರೆದಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಮಾಡಿ ಯಾವ ರೀತಿ ನಂಬರ್ನ ಹಾಕಿ ಬರೆದಿದ್ದಾನೆ ಎಲ್ಲವನ್ನು ನೋಡ್ತಾ ಹೋಗಿ. ಉಪಸಂಹಾರ ಇದಿಷ್ಟು 5 ಅಂಕದ ಪ್ರಶ್ನೆ ಬರೆದಿರ್ತಕ್ಕಂಥದ್ದು. ಇದಿಷ್ಟು 100 ಅಂಕ. ಇಲ್ಲಿ ಇನ್ನೊಂದು ಸಲ ನೋಡ್ಕೊಂಬಿಡಿ, 100 ಅಂಕ ತೋರಿಸ್ತಾ ಇದೆ. 100 ಅಂಕ ಪಡಿಬೇಕಂತಂದರೆ ವರ್ಷ ಪೂರ್ತಿ ಇಲ್ಲಿ ನೋಡಿ 100 ಅಂಕ, 100 ಮಾರ್ಕ್ಸ್, 100 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಈ ಒಂದು PDF ಏನಾದರೂ ಬೇಕಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿದೆ, ಹೋಗಿ ತಗೊಳ್ಳಿ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಂದು ವೀಡಿಯೋನ ಪೂರ್ತಿಯಾಗಿ ನೋಡಬೇಕು. ಅಂದರೆ ನಾಲೆಜಬಲ್ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಲಿಲ್ಲ ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ಮಿಸ್ ಮಾಡ್ಕೊಳ್ಬೋದು. ಹಾಗಿದ್ರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. 5 ಮತ್ತು 10 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಏನಾದರೂ ಇತಿಹಾಸದ ಮೇಲೆ ಬೇಕಂದರೆ ಅದರದ್ದು ವೀಡಿಯೋ ಮಾಡಿದ್ದೇನೆ. ಜಸ್ಟ್ ಹೋಗಿ ಚಾನಲನ್ನು ಚೆಕ್ ಮಾಡಿ. ಓಕೆ ಸ್ನೇಹಿತರೆ, ಧನ್ಯವಾದ.